ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ಏನು ಮಾಹಿತಿ ತಿಳಿಸ್ತಾ ಇದ್ದೀನಿ ಅಂದರೆ, ಎಸ್ ಎಸ್ ಸಿಯಿಂದ ಸಿ ಜಿ ಎಲ್ ನೋಟಿಫಿಕೇಷನ್ ಕರೆದಿದ್ದಾರೆ. ಇದ್ರ ಬಗ್ಗೆ ಫುಲ್ ಡೀಟೇಲಾಗಿ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್. ಎಸ್ ಎಸ್ ಸಿ ಅಂದರೆ ಸ್ಟಾಫ್ ಸೆಲೆಕ್ಷನ್ ಕಮಿಟಿ. ಇದು ಬಂದುಬಿಟ್ಟು ಕೆ ಪಿ ಎಸ್ ಸಿ ರೀತಿಯೇ ವರ್ಕ್ ಆಗುತ್ತೆ. ಎಸ್ ಎಸ್ ಸಿ ಬಂದುಬಿಟ್ಟು ವಿವಿಧ ಡಿಪಾರ್ಟ್ಮೆಂಟ್ಗಳಲ್ಲಿ ಯಾವ್ಯಾವ ನೋಟಿಫಿಕೇಷನ್ಸ್ ಇದೆಯೋ ವೇಕೆನ್ಸಿ ಇದೆಯೋ ಆ ವೇಕೆನ್ಸಿನ ಕಲೆಕ್ಟ್ ಮಾಡಿ ಇದರಲ್ಲೇ ಇದು ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಇದರಲ್ಲೇ ಸಿ ಜಿ ಎಲ್, ಎಸ್ ಎಸ್ ಸಿ ಸಿ ಜಿ ಎಲ್ ಅಂದರೆ ಕಂಬೈನ್ಡ್ ಗ್ರ್ಯಾಜುಯೇಟ್ ಲೆವೆಲ್ ಅಂತ ಪೋಸ್ಟ್ಗಳು 14,582 ಪೋಸ್ಟ್ಗಳನ್ನ ಅರ್ಜಿ ಆಹ್ವಾನಿಸಲಾಗಿದೆ ಫ್ರೆಂಡ್ಸ್. ಪೋಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಏನೇನು ಪೋಸ್ಟ್ ಇರುತ್ತೆ ಅಂದರೆ ಫ್ರೆಂಡ್ಸ್, ಇದು ಪ್ರಿವೆಂಟಿವ್ ಆಫೀಸರ್ ಮತ್ತು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, ಇನ್ಕಮ್ ಟ್ಯಾಕ್ಸ್ ಆಫೀಸರ್, ಜಿ ಎಸ್ ಟಿ ಇನ್ಸ್ಪೆಕ್ಟರ್ ಮತ್ತು ವಿವಿಧ ಇಲಾಖೆಗಳಲ್ಲಿ ವಿವಿಧ ಪೋಸ್ಟ್ಗಳನ್ನ ಕರೀತಾರೆ. ಎ ಎಸ್ ಒ ಅಂತ ಒಂದು ಇದೆ. ಎ ಎಸ್ ಒ ಅಂದರೆ ಪ್ರತಿಯೊಂದು ಅಡಿಷ್ನಲ್ ಸೆಕ್ಷನ್ ಆಫೀಸರ್ ಅಂತ. ಎ ಎಸ್ ಒ ಅಂದರೆ ವಿವಿಧ ಪೋಸ್ಟ್ಗಳ ವಿವಿಧ ಗ್ರೇಡ್ಗಳಾಗಿ ವಿಂಗಡಣೆ ಮಾಡಿ ಇದರಲ್ಲಿ 14,582 ಪೋಸ್ಟ್ಗಳನ್ನ ಕರೆದಿದ್ದಾರೆ. ಇದೇ ಒಳ್ಳೆ ನೋಟಿಫಿಕೇಷನ್ ಫ್ರೆಂಡ್ಸ್. 14,582 ಪೋಸ್ಟ್ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಸಿ ಜಿ ನೀವು ಸ್ಟೇಟ್ ಗೌರ್ಮೆಂಟ್ಗಿನ್ನ ಓದೋಕ್ಕಿಂತ ಇದು ಸೆಂಟ್ರಲ್ಗೆ ಓದೋದೇ ಬೆಸ್ಟ್ ಫ್ರೆಂಡ್ಸ್. ಅದೇ ಸ್ಯಾಲ್ರಿ ಪ್ಯಾಕೇಜು ಅಷ್ಟೇ ಇರುತ್ತೆ. 70,000 ಎಬೋ, 70,000 ಎಬೋನೇ ಇರುತ್ತೆ ಪ್ಯಾಕೇಜು ಫ್ರೆಂಡ್ಸ್. ಇದು ಬಂದುಬಿಟ್ಟು ನೀವು ಯಾವುದೇ ಡಿಗ್ರಿಯಲ್ಲಿ ಫಸ್ಟ್ ಪಾಸ್ ಆಗಿರಬೇಕು. ನೀವು ಎಷ್ಟನ್ನು ಪರ್ಸೆಂಟೇಜ್ ತೊಗೊಳ್ಳಿ, ಪಾಸ್ ಆಗಬೇಕು. ಇದು ಅಪ್ಲಿಕೇಶನ್ ಡೇಟು ಸ್ಟಾರ್ಟ್ ಆಗಿದೆ. ಅಪ್ಲಿಕೇಶನ್ ಡೇಟು 9 ಜೂನ್ 2025 ಇದು ಸ್ಟಾರ್ಟ್ ಆಗಿದೆ. ನೀವು ಅಪ್ಲೈ ಮಾಡ್ಕೋಬೋದು. ಲಾಸ್ಟ್ ಡೇಟು 10ನೇ ತಾರೀಕು, ಲಾಸ್ಟ್ ಡೇಟ್ ಬಂದುಬಿಟ್ಟು 4 ಜುಲೈ 2025 ಲಾಸ್ಟ್ ಡೇಟು. ಮತ್ತು ಲಾಸ್ಟ್ ಡೇಟು ಇದು ಅಮೌಂಟ್ ಪೇ ಮಾಡೋಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು 5 ಜುಲೈ 2025 ಲಾಸ್ಟ್ ಡೇಟ್ ಇರುತ್ತೆ ಫ್ರೆಂಡ್ಸ್. ಪೋಸ್ಟರ್ಸ್ ಮಾತ್ರ ಚೆನ್ನಾಗಿರುತ್ತೆ. ಮತ್ತು ಫ್ರೆಂಡ್ಸ್, ಫೀಸ್ ಎಷ್ಟಿರುತ್ತೆ ಅಂದರೆ, ಇದು ಜನರಲ್ ಅವ್ರಿಗೆ ಮತ್ತು ಒ ಬಿ ಸಿ ಅವ್ರಿಗೆ 100 ರೂಪೀಸ್ ಇರುತ್ತೆ. ಎಸ್ ಸಿ ಎಸ್ ಟಿ ಪಿ ಎಚ್ ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ, ಒ ಬಿ ಸಿ ಆಗಿ ಫೀಮೇಲ್ ಆದರೂ ಅವ್ರಿಗೆ ನಿಲ್ಲಿರುತ್ತೆ, ಅಮೌಂಟ್ ಏನು ಕಟ್ಟೋ ಹಾಗಿಲ್ಲ ಫ್ರೆಂಡ್ಸ್. ವೇಕೆನ್ಸೀಸ್ ಮಾತ್ರ ಚೆನ್ನಾಗಿದೆ. ನೀವು ಅಪ್ಲೈ ಮಾಡ್ಬೋದು ಆರಾಮಾಗಿ ಫ್ರೆಂಡ್ಸ್. ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂದರೆ, ಇದು ಬಂದುಬಿಟ್ಟು ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಮತ್ತು ಒ ಬಿ ಸಿ ಸರ್ಟಿಫಿಕೇಟು, ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಒ ಬಿ ಸಿ. ಇದು ಸೆಂಟ್ರಲ್ ಗೌರ್ಮೆಂಟ್ ಫಾರ್ಮೇಟ್ ಇರುತ್ತೆ, ಅಂದರೆ ಇಂಗ್ಲೀಷ್ ಫಾರ್ಮೇಟಲ್ಲೇ ಇರಬೇಕು. ಮತ್ತು ಡೊಮೆನ್ಷಿಯಲ್ಲು ಅಷ್ಟೇ ಇಂಗ್ಲೀಷ್ ಫಾರ್ಮೇಟಲ್ಲೇ ಇರಬೇಕು. ಇದಿದ್ರೆ ಮಾತ್ರ ನೀವು ಮತ್ತೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಯಾವುದೇ ಇದಾಗಲ್ಲ, ಅಂದರೆ ಡಿಸ್ಕ್ವಾಲಿಫೈ ಆಗಲ್ಲ ಫ್ರೆಂಡ್ಸ್. ಇದು ಬಂದುಬಿಟ್ಟು ಇದರಲ್ಲಿ 2 ಎಕ್ಸಾಮ್ ಇರುತ್ತೆ, ಟೈರ್ 1 ಮತ್ತು ಟೈರ್ 2 ಅಂತ. ಟೈರ್ 1 ಪಾಸ್ ಆದರೆ ಟೈರ್ 2ಗೆ ಸೆಲೆಕ್ಷನ್ ಮಾಡ್ತಾರೆ. ಟೈರ್ 2 ಕಂಪ್ಲೀಟ್ ಆದಮೇಲೆ ನಿಮ್ಗೆ ಡೈರೆಕ್ಟ್ ಪೋಸ್ಟಿಂಗ್ ಕೊಡ್ತಾರೆ. ಅಂದರೆ ಈ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಿಬಿಟ್ಟು ಪೋಸ್ಟಿಂಗ್ ಕೊಡ್ತಾರೆ ಫ್ರೆಂಡ್ಸ್. ಇದರಲ್ಲಿ ಏಜ್ ಬಂದುಬಿಟ್ಟು 18ರಿಂದ 32ವರೆಗೂ, 18ರಿಂದ 32 ಇಯರ್ಸ್ವರೆಗೂ ಅಪ್ಲೈ ಮಾಡ್ಬೋದು. ಪ್ಲಸ್ 32 ಪ್ಲಸ್ ಒಂದು 3 ಇಯರ್ಸ್ ಎಕ್ಸ್ಟ್ರಾ ಒ ಬಿ ಸಿ ಕ್ಯಾಂಡಿಡೇಟ್ಸ್ಗೆ, 5 ಇಯರ್ಸ್ ಎಸ್ ಸಿ ಎಸ್ ಟಿಗೆ 5 ಇಯರ್ಸು, ಮತ್ತು ಜನರಲ್ಗೆ ಅಷ್ಟೇ 30 ಇಯರ್ಸ್ ಅಷ್ಟೇ ಫ್ರೆಂಡ್ಸ್. ಜಾಸ್ತಿ ಇಲ್ಲ ಅವ್ರಿಗೆ. ನೀವು ಎನಿ ಸ್ಟ್ರೀಮಲ್ಲಿ ಬ್ಯಾಚುಲರ್ ಕಂಪ್ಲೀಟ್ ಮಾಡಿರಲೇಬೇಕು ಫ್ರೆಂಡ್ಸ್. ಇದು ಚೆನ್ನಾಗಿರುತ್ತೆ. ಏನೇನು ಹೇಳ್ತೀನಿ ನೋಡಿ ಫ್ರೆಂಡ್ಸ್. ಯಾವ್ಯಾವ ಪೋಸ್ಟು ಪೇ ಸ್ಕೇಲ್ ನೋಡ್ಕೋಬೋದು. ಇದು ಲೆವೆಲ್ 7 ಪೇ ಸ್ಕೇಲ್ ಕೊಡ್ತಾರೆ. ಅಂದರೆ ಪೇ ಸ್ಕೇಲ್ 7ಅಲ್ಲಿ ಕೊಡ್ತಾರೆ. 44,900ರಿಂದ 1,42,400 ರೂಪಾಯಿವರೆಗೂ. ನೋಡಿ ಫ್ರೆಂಡ್ಸ್, ಯಾವ್ಯಾವ ಪೋಸ್ಟ್ ಇದಾವೆ ಅಂತ ನೋಡ್ಕೋಬೋದು, ಹೇಳ್ತೀನಿ. ಎ ಎಸ್ ಒ ಇದೇ ನೋಡಿ ಫ್ರೆಂಡ್ಸ್, ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಮತ್ತು ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್, ಇನ್ಕಮ್ ಟ್ಯಾಕ್ಸ್ ಇನ್ಸ್ಪೆಕ್ಟ್ರು, ಸೆಂಟ್ರಲ್ ಎಕ್ಸೈಸ್ ಇನ್ಸ್ಪೆಕ್ಟ್ರು, ಪ್ರಿವೆಂಟಿವ್ ಆಫೀಸರು, ಇನ್ಸ್ಪೆಕ್ಟರ್ ಎಕ್ಸಾಮಿನರು, ಮತ್ತು ಅಸಿಸ್ಟೆಂಟ್ ಎನ್ಫೋರ್ಸ್ಮೆಂಟ್ ಆಫೀಸರು, ಸಬ್ ಇನ್ಸ್ಪೆಕ್ಟರ್, ಇನ್ಸ್ಪೆಕ್ಟರ್ ಪೋಸ್ಟರ್ಸು, ಇನ್ಸ್ಪೆಕ್ಟರು, ಸೆಕ್ಷನ್ ಹೆಡ್ಡು, ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರು. ಇದು ಬಂದುಬಿಟ್ಟು ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟು, ರಿಸರ್ಚ್ ಅಸಿಸ್ಟೆಂಟು, ಡಿವಿಷನಲ್ ಅಕೌಂಟೆಂಟು, ಸಬ್ ಇನ್ಸ್ಪೆಕ್ಟರು, ಜೂನಿಯರ್ ಇಂಟೆಲಿಜೆನ್ಸ್ ಆಫೀಸರು, ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರು. ಹಿಂಗೆ ಮೊದಲಾದ ಟ್ಯಾಕ್ಸ್ ಅಸಿಸ್ಟೆಂಟ್, ಸಬ್ ಇನ್ಸ್ಪೆಕ್ಟರ್ ಮೊದಲಾದ ಪೋಸ್ಟ್ಗಳಿರ್ತವೆ. ಟೋಟಲ್
14,500 ಚಿಲ್ಲರೆ ಇದ್ದಾವೆ. ಅಪ್ಲೈ ಮಾಡಿ, ಎಕ್ಸಾಮ್ ಚೆನ್ನಾಗಿ ಮಾಡಿ. ಈ ಎಕ್ಸಾಮಲ್ಲಿ ಬಂದುಬಿಟ್ಟು ರೀಸನಿಂಗು ಜನರಲ್ ಇಂಗ್ಲೀಷು, ರೀಸನಿಂಗು ಇದೇ ಇರುತ್ತೆ. ಆರಾಮಾಗಿ ನೀವು ಒಂದು ವರ್ಷ ಚೆನ್ನಾಗಿ ಓದಿದ್ರೆ ಆರಾಮಾಗಿ ಕಂಪ್ಲೀಟ್ ಮಾಡ್ಬೋದು. ನೀವು ಸಿಲೆಬಸ್ ಎಲ್ಲ ಕಂಪ್ಲೀಟ್ ಮಾಡಿದ್ರೆ ಆರಾಮಾಗಿ ಜಾಬ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಜೆಂಟ್ಸ್ ಆ್ಯಂಡ್ ಫೀಮೇಲ್ಸ್ ಇಬ್ಬರು ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್. ಇದು ಜಾಸ್ತಿ ಜನ ಪ್ರಿವೆಂಟಿವ್ ಆಫೀಸರು ಬೇಕು ಅಂತ ಅಂದ್ಕೊಳ್ತಾರೆ. ಪ್ರಿವೆಂಟಿವ್ ಆಫೀಸರ್ ಅಂದರೆ ಫ್ರೆಂಡ್ಸ್ ಇದು ಕೋಸ್ಟಲ್ ಏರಿಯಾಸ್ ಅಂದರೆ ಹಡಗು ನಿಲ್ದಾಣಗಳಿರ್ತವೆ ನೋಡಿ ಫ್ರೆಂಡ್ಸ್. ಅದರಲ್ಲಿ ಇದು ಅಂದರೆ ಗೂಡ್ಸ್ ಎಲ್ಲ ಇಂಟರ್ನ್ಯಾಷನಲಿಂದ ಇಂಪೋರ್ಟ್ ಮಾಡ್ಕೊಂಡಿರ್ತಾರಲ್ಲ, ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಮಾಡುವಾಗ ನೀವು ಒಂದು ಸರಿ ಎಲ್ಲ ಚೆಕ್ ಮಾಡಬೇಕು. ಎಲ್ಲ ಚೆಕ್ ಮಾಡಿ ಏನು ಡ್ರಗ್ಸ್ ಆಗಲಿ ಏನಿಲ್ಲ ಅಂತ ಇದಾವೆ ಇಲ್ವಾ ಅಂತ ಚೆಕ್ ಮಾಡಿ ನೀವು ಅವ್ರನ್ನ ಬಿಡ್ಬೋದು. ಪ್ಲಸ್ ಗನ್ನು ಕೊಡ್ತಾರೆ ಇದರಲ್ಲಿ ಪ್ರಿವೆಂಟಿವ್ ಆಫೀಸರಲ್ಲಿ. ಚೆನ್ನಾಗಿದೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ.